ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ಮೇಯ್ನಾಗಿ ಒಂದು ಹರಕೆ ಇತ್ತು. ಎತ್ತಿನಹಳ್ಳಿ ದೇವರು ಅಂತೀವಲ್ಲ, ಅದ್ರ ಮೂಲ ಹೆಸರು ಏನಪ್ಪ ಅಂತ ಹೇಳಿದ್ರೆ ಮಾರಮ್ಮ ಅಂತ ಹೇಳ್ತಾರೆ. ಆ ದೇವ್ರಿಗೆ ಇವತ್ತು ಹೋಗಬೇಕು. ನಾನು ಹೇಳಬೇಕು ಅಂದರೆ ನಾನು ಮಂಗಳವಾರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವತ್ತೇನೋ ತೇರು ಅಂತ ಹೇಳಿ ಫುಲ್ಲು ರಶ್ ಇರುತ್ತೆ ಅಂತ ಹೇಳಿ ಶುಕ್ರವಾರ ಹೋಗೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಅಪ್ಪ ಮಾತಾಡ್ಕೊಂಡಿದ್ದು. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಅವಳು ಏನು ಮಾಡಿದ್ಲು ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡೋಳು. ಮತ್ತು ಏನು ಕೊಟ್ಟಿದ್ರು ಎಸೆಯೋಳು. ಫೋನ್ ಆಗಲಿ ಏನೇ ಅವಳಿಗೆ ಇಷ್ಟ ಇರೋದು ಕೊಡಲಿ, ಏನಕ್ಕೆ ಕೊಟ್ಟರು ಎಸೆಯೋಳು. ಒಂಥರ ಜಾಸ್ತಿ ಅಳ್ತಾ ಇದ್ಲು ಅವಳು. ಮತ್ತು ನಾವು ಏನಕ್ಕಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಹಿಂಗೆ ಹರಕೆ ಇತ್ತು. ಹಾಗಾಗಿ ನಾನು ಮಧ್ಯಾಹ್ನ ಒಂದು 4 ಗಂಟೆಯಿಂದನೇ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಪ್ಪ ನೆನಪಿಸಿದ್ರು, ಇವಳು ಜಾಸ್ತಿ ಅಳ್ತಿದ್ದಾಳೆ ಅಂದರೆ ಹಠ ಜಾಸ್ತಿ, ಬೇಕು ಅಂದಿದ್ದು ಬೇಕೇ ಬೇಕು ಆ ಥರ, ಬೇರೆ ಥರ ಎಲ್ಲ ಅಲ್ಲ, ಇದು ಬೇಕು ಅಂದಿದ್ದು ಬೇಕು. ನಾರ್ಮಲಿ ಅವಳು ಆ ಥರ ಅಲ್ಲ, ಹೇಳಿದ ಮಾತು ಆಲ್ಮೋಸ್ಟ್ ಕೇಳ್ತಾಳೆ. ಜಾಸ್ತಿ ಕೇಳ್ತಾಳೆ ಅಂತ ಹೇಳೋಕ್ಕಾಗಲ್ಲ, ಕೇಳ್ತಾಳೆ. ಬಟ್ ಇಷ್ಟೊಂದೆಲ್ಲ ಮಾಡ್ತಿರ್ಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಅವಳಿಗೆ ಜ್ವರ ಬಂದಿತ್ತು, ಆಗ್ಲೇ ಸ್ವಲ್ಪ ಹರಕೆ ಕಟ್ಕೊಂಡಿದ್ದೆ. ನಾನು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹರಕೆನ ಕಟ್ಕೊಂಡಿದ್ದೆ. ಅದು ಮೇಯ್ನಾಗಿ ಅಲ್ಲಿರೋನ ನಾವು ದೊಡ್ಡವ್ರನ್ನ ಏನೋ ಅಂತ ಕೇಳಿದಾಗ ಅವರು 5 ವರ್ಷದಿರುವಂಥ ಮಕ್ಕಳನ್ನ ಜಾಸ್ತಿ ಇಷ್ಟಪಡುತ್ತೆ ಆ ದೇವರು. ಅಂದರೆ ಅವರು ಆಟ ಆಡೋದು ಮತ್ತು ನಗೋದನ್ನ ನೋಡೋಕ್ಕೆ ಕಾಯ್ತಿರುತ್ತೆ. ಒಂದ್ಸರಿ ನೀವೇನನ್ನ ರೂಢಿ ಮಾಡಿದ್ರೆ ಮತ್ತೆ ಮತ್ತೆ ಹೋಗ್ತಾನೆ ಇರಬೇಕು ಆ ಥರ. ನೋಡಿ, ಇದೇ ಮೇಯ್ನ್ ದೇವರು. ಇದು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದಷ್ಟೇ. ಹೋಗಿದಾಗೆಲ್ಲ ಹಿಂದೆ ದೇವರು, ಮೆರವಣಿಗೆ ದೇವ್ರು ಸಿಗ್ತಾ ಇತ್ತು. ಬಟ್ ಈ ದೇವ್ರು ಸಿಗ್ತಾ ಇರಲಿಲ್ಲ. ಒಂದು ಚಿಕ್ಕದು ಗುಡಿ ಇತ್ತು ಮುಂಚೆ, ಈಗೆಲ್ಲ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಒಳಗಡೆ ಹೋಗಿ ನಮ್ಮಿಂದ ಒಂದು ಹುಡುಗಿ ಏನೋ ಅಷ್ಟೇ ಬಂತು. ಅವಾಗ ಗೇಟ್ ಕ್ಲೋಸ್ ಮಾಡಿದ್ರು, ಟೈಮ್ ಆಯಿತು ಅಂತ ಹೇಳಿ. ಯಾವ ಥರ ಆಕಸ್ಮಿಕವಾಗಿತ್ತು ಅಂದರೆ ಟೈಮು, ನಾವು ಇನ್ನೊಂದು 1 ಕಿಲೋಮೀಟ್ರು ಮುಂಚೆ ಇದ್ದು ಬರೋಕ್ಕಾಗಿಲ್ಲ ಅಂದರೂ ಕ್ಲೋಸ್ ಆಗ್ತಾಯಿತ್ತು. ನನ್ನ ಮಗಳು ದೇವರಿಗೆ ಕೈ ಮುಗಿದು ಅಲ್ಲೇ ಆಟ ಆಡ್ಕೊಂಡು ನಗ್ತಾ ಇದ್ಲು. ಅಲ್ಲೇ ಒಂದು ಅರ್ಧ ಸರಿ ಹೋಗ್ಬಿಟ್ಲು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು. ಹಾಗೆಯೇ ಅಲ್ಲಾರೋ ಈ ದೇವ್ರಿಗೆ, ಎಕ್ಸ್ಪೆಷಲಿ ಈ ದೇವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಹಾಗೆ ಯಾರೋ ಅಲ್ಲಿ ನೈವೇದ್ಯಕ್ಕೆ ತೊಗೊಂಬಂದಿರೋ ಅದು ಸಹ ಸಿಕ್ತು, ನಮಗೂ ಸಿಕ್ತು, ಎಲ್ಲರಿಗೂ ಸಹ ಕೊಟ್ಟರು. ಇದು ಮೂಲ ದೇವರು ಅಂತಲೇ ಹೇಳ್ಬೋದು. ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಫುಲ್ ಹಳ್ಳಿಗೆಲ್ಲ ಇದೇ ದೊಡ್ಡ ಜಾತ್ರೆ ಆಗಿ ಚೆನ್ನಾಗಾಗುತ್ತೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಗಾಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ನನಗೆ ತುಂಬ ಇಷ್ಟ ಈ ದೇವರು ಅಂತ ಅಂದರೆ. ಏನು ಒಂದು ಪಾಸಿಟಿವ್ ಎನರ್ಜಿ. ನೋಡಿ, ಯಾರೋ ಮೊಸರನ್ನ ಕೊಡ್ತಾಯಿದ್ರು, ನಮಗೂ ಕೊಟ್ಟರು. ಹಾಗೆ ನನ್ನ ಮಗಳು ಏನೋ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿ ಅವಳು ತಿನ್ನಲಿಲ್ಲ. ಹಾಗೆ ಸ್ವಲ್ಪ ನಾಲಿಗೆಗೆ ಸವರೋದು. ಮತ್ತು ಮಕ್ಳಿಗೆ ಏನಾನ ಕಾಯಿಲೆ ಇರ್ದು ಆಗ್ಲ ಹುಷಾರು ತಪ್ಪೋದು, ಮತ್ತು ಜಾಸ್ತಿ ಒಂಥರ ಈ ಅಳೋದು ಜಾಸ್ತಿ, ಮತ್ತು ಹೆಂಗೋ ಆಡೋದು, ಅದೆಲ್ಲ ಇದರಲ್ಲಿ ಬಂದು ಒಂದು ಹರಕೆ ಕಟ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡವ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನೆಕ್ಸ್ಟು ನಾನು 10 ರೂಪಾಯಿಗೆ ದುಂಡ್ಮಲ್ಗೆ ಹೋಗಿ ಮುಟ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಹಾಗಾಗಿ ಮುಟ್ಕೊಂಡಿದ್ದೆ. ಇದು ಹಿಂದೆಗಡೆ ಇರುವಂಥ ದೇವರು, ಮೆರವಣಿಗೆ ದೇವರು. ಇದು ಸಹ ನಾಳೆ ಅಮಾವಾಸ್ಯೆ ಇದ್ದಿದ್ದರಿಂದ ಎಲ್ಲ ತೊಳಿತಾ ಇದ್ರು. ನಾವು ಅಲ್ಲಿರುವಂಥ ಪೂಜಾರಿಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತೊಗೊಂಡು ಯಾವಾಗ ಓಪನ್ ಇರುತ್ತೆ, ಯಾವಾಗ ಓಪನ್ ಇರಲ್ಲ, ಈ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ, ಮುಂದೆ ದೇವಸ್ಥಾನ ಯಾವಾಗ ಓಪನ್ ಇರಲ್ಲ ಅಂತ ಎಲ್ಲ ಕೇಳಿಕೊಂಡು ಅವ್ರು ಹೇಳಿದ ಪ್ರಕಾರ ಅಮಾವಾಸ್ಯೆಗೆ 2 ದೇವಸ್ಥಾನನೂ ಓಪನ್ ಇರುತ್ತೆ. ಇದು ಯೂಶಲಿ ಡೈಲಿ ಓಪನ್ ಇರುತ್ತೆ. ನೋಡಿ, ಆದಿಶಕ್ತಿ ಮಾರಮ್ಮ ದೇವಿ ಅಂತ ಇದೆ, ಇದೇ ದೇವಸ್ಥಾನ. ಇದು ಮೆರವಣಿಗೆ ದೇವರು. ಇದು ಯೂಶಲಿ ಯಾವಾಗಲೂ ಓಪನ್ ಇರುತ್ತೆ. ಬಟ್ ಮುಂದೆ ದೇವ್ರು ಸಿಗಬೇಕು ಅಂದರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಅಂದರೆ ನಾವುಗಳೆಲ್ಲ ಬೆಂಗಳೂರಿಂದ ಹೋಗೋದ್ರಿಂದ ನಮಗೆ ಅಷ್ಟು ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅವ್ರೇನೋ ತಡೆ ಹೊಡೆದಾಗ ಏನೋ ತೆಗಿಯೋದಿಲ್ಲ ಅಂತ ಹೇಳಿದ್ರು, ಅದೇನೋ ಗೊತ್ತಿಲ್ಲ ನನಗೆ. ಇನ್ನು ಮಾಮೂಲಿ ಟೈಮು ಮಂಗಳವಾರ, ಶುಕ್ರವಾರ, ಭಾನುವಾರ ತೆಗಿತೀವಿ. ಅಮಾವಾಸ್ಯೆ ದಿನ ಕಂಪಲ್ಸರಿಯಾಗಿ ಓಪನ್ ಇರುತ್ತೆ ಅಂತ ಹೇಳಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟು ಅವ್ರು ಹೇಳಿದ್ನ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ಅರ್ಜೆಂಟ್ ಇತ್ತು. ಅವರು ದೇವಸ್ಥಾನ ಎಲ್ಲ ತೊಳಿತಾ ಇದ್ರು, ಮುಂದೆಗಡೆ ಎಲ್ಲ ತೊಳಿತಾ ಇದ್ರು. ಹಾಗಾಗಿ ಹೋಗಿ ಮಂಗಳಾರತಿ ತೊಗೊಂಡ್ಬಿಟ್ಟು ರಿಟರ್ನ್ ಬಂದುಬಿಟ್ಟು, ಏನಪ್ಪ ಅಲ್ಲಿ ಅಂತ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಲ್ಲಿ ಹೋದಾಗೆಲ್ಲ ಬಳೆ ಕೊಡ್ತಾರೆ. ಮಕ್ಕಳಿಗೆ ಯಂತ್ರ ಹಾಕಿಸ್ತೀನಿ ಅಂದರೆ ಯಂತ್ರ ಹಾಕ್ತಾರೆ.
ಹಾಗೆ ಆಲ್ಮೋಸ್ಟ್ ನಾವು ಬಂದಿದ್ದು ನಾಳೆ ಅಮಾವಾಸ್ಯೆ ಇದು ಹಂಗೆ ಬಂದಿದ್ದು. ದರ್ಶನ ಏನೋ ಚೆನ್ನಾಗಾಯಿತು. ಕಮ್ಮಿ ಜನ ಇದ್ರು, ಮಾರ್ನಿಂಗ್ ಇದೆ ಜನ ಇದ್ರು ಅನಿಸುತ್ತೆ, ಕಮ್ಮಿ ಜನ ಇದ್ರು. ಇದಕ್ಕೂ ಸಹ ಕ್ಯೂ ಇದೆ ನೋಡಿ. ಈ ಥರ ಲೈಟಿಂಗ್ಸ್ ಎಲ್ಲ ಮಾಡ್ತಾಯಿದ್ರು ನೋಡಿ. ಈ ಥರ ಹಿಂದೆ ದೇವರು ಮುಂದೆ ದೇವರು ಆ ಥರ ಎಲ್ಲ ನಾವು ಬಂದಾಗೆಲ್ಲ ಇನ್ನೂ ಕಲ್ಲೆಲ್ಲ ಇನ್ನೂ ಜೋಡಿಸ್ತಾ ಇದ್ರು, ಅಲ್ಲಲ್ಲೇ ಕೆತ್ತುತ್ತಾ ಇದ್ರು. ಇದು ಫುಲ್ಲು ದೇವಸ್ಥಾನಕ್ಕೆ ಅಂತ ಅನಿಸುತ್ತೆ. ಫುಲ್ಲೆಲ್ಲ ಅದರದ್ದೇ ಜಾಗ ಇತ್ತು. ಮುಂದೆ ಯಾವುದೋ ಒಂದು ದೇವರು ಇನ್ನೂ ಕಲ್ಲಲ್ಲಿ ಕಟ್ತಾ ಇದ್ರು. ಮುಂದೆ ಯಾವುದೋ ಒಂದು ದೇವರು ಇತ್ತು. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲ. ಹಾಗಾಗಿ ಇರೋ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನಾನು. ಬೇಕು ಅನ್ನೋರು, ದೇವ್ರನ್ನ ನೋಡಬೇಕು ಅನ್ನೋರು, ಅಥವಾ ಏನಾದರೂ ಮಕ್ಕಳು ಆಗಿಲ್ಲ ಅಥವಾ ಮಕ್ಕಳ ಸಮಸ್ಯೆ ಏನಾನ ಇದೆ ಅನ್ನೋರು ಹೋಗ್ಬೋದು. ಇದು ಮಕ್ಕಳು ದೇವರು ಅಂತಲೇ ಈ ದೇವ್ರಿಗೆ ಮೊದಲಿಂದ ಹೆಸರು ಅದೇ ಥರ ಬಂದಿದೆ. ಹಾಗಾಗಿ ಇದೆಲ್ಲ ಕತೆಗಳೆಲ್ಲ ತುಂಬ ಇದೆ, ಕೇಳೋಕ್ಕೆ ಚೆನ್ನಾಗಿದೆ ಕತೆಗಳೆಲ್ಲ ನೋಡಿ. ಯಾರಿಗಾದ್ರೂ ಹೋಗಬೇಕು ಅಂತ ಅನಿಸಿದ್ರೆ ಹೋಗಿ ಅಲ್ಲೊಂದು ಹರಕೆ ಕಟ್ಕೊಳ್ಳಿ. ಮಗುಗೇನ ಕಾಯಿಲೆ ಬಿದ್ದಿದೆ ಮಗು, ಅಥವಾ ಹುಷಾರಿಲ್ಲ, ಜಾಸ್ತಿ ಅಳ್ತಾರೆ, ಮತ್ತು ಇನ್ನು ಮಕ್ಕಳು ಆಗಿಲ್ಲ, ಮಕ್ಕಳಾದ್ರೂ ನಿಲ್ತಾರೆ, ಯಾವುದೇ ಸಮಸ್ಯೆ ಇರ್ಬೋದು. ಆ ಥರ ಯಾವುದೇ ಸಮಸ್ಯೆ ಇದ್ದರೂ ನೀವು ಒಂದ್ಸರಿ ಹೋಗ್ಬಿಟ್ಟು ಭೇಟಿ ಕೊಟ್ಟು ಬಂದರೆ ನಿಮ್ಗೆ ಅದ್ರ ಪಾಸಿಟಿವ್ ಎನರ್ಜಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಯೂಸ್ ಆಗ್ಬೋದು ಕೆಲವರಿಗೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ನಾವು ರಿಟರ್ನ್ ಹೋಗೋಷ್ಟೊತ್ತಿಗೆ 7:30-8 ಗಂಟೆ ಆಗಿತ್ತು ಅನಿಸುತ್ತೆ. ನಾವು ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಬಂದು, ಇನ್ನು ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಹಾಗೆ ಹೇಳ್ತಾ ಇದ್ರು ನಮ್ಮಪ್ಪ, ದೇವ್ರ ಹೆಸರು ಕೇಳಿದ್ರೆ ಆ ದೇವಸ್ಥಾನಕ್ಕೆ ಬಂದೋಗ್ಬೇಕು. ಮಕ್ಕಳಂದ್ರೆ ಅಷ್ಟು ಇಷ್ಟ ಆ ದೇವರಿಗೆ. ಕೊಡೋದಕ್ಕೂ, ಮಕ್ಕಳನ್ನ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಮಕ್ಳಿಗೆ ತೊಂದರೆ ಕೊಡೋದಕ್ಕೂ ಸಹ ಹಿಂದೆ ಮುಂದೆ ನೋಡಲ್ಲ ಆ ದೇವರು ಅಂತ ಹೇಳಿ ನಮ್ಮಪ್ಪ ಹೇಳ್ತಾ ಇದ್ರು. ಅಂದರೆ ನನ್ನ ಮಗಳು ಹುಟ್ಟಿದಾಗಿಂದ ನಾನು ಯೂಶಲಿ ಬರ್ತಾನೆ ಇರ್ತೀನಿ, ಬಂದಾಗೆಲ್ಲ ಒಂದು ಯಂತ್ರ ಹಾಕಿಸ್ಕೊಂಡು ಹೋಗ್ತಾನೆ ಇರ್ತೀನಿ. ಇದ್ರ ಮುಂಚೆ ಅಷ್ಟೇ ಚಿಕ್ಕ ಗುಳ್ಳೆನೆ ಆಗೋದು. ಕೆಲವರು ಆ ಮಗು ಹಾಲು ಕುಡಿಯುತ್ತಲ್ಲ ಅದಕ್ಕೆ ಅನ್ನೋರು, ಈ ಕೆಲವರು ಏನೇನೋ ಹೇಳೋರು. ಅಂದರೆ ಏನು ಅಂತ ಡಿಫಿಕಲ್ಟ್ ಅಂತ ಏನೂ ಇರಲಿಲ್ಲ. ಆವಾಗ ನಾವು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬೇವಿನ ಸೊಪ್ಪಲ್ಲಿ ದೇವ್ರ ಮುಂದೆ ಒಂದು ನೀರು ಇಟ್ಟಿರ್ತಾರೆ. ಬೇವಿನ ಸೊಪ್ಪಲ್ಲಿ ಬಂದ್ಬಿಟ್ಟು ನೀರು ಚಿಮ್ಕಿಸ್ಬಿಟ್ಟು ಹಾಕಿಸ್ಕೊಂಡು ಹೋಗಿದ್ದು. ನಿಜವಾಗ್ಲೂ ಇನ್ನು ಒಂದು ನೈಟ್ ಆಗೋಷ್ಟೊತ್ತಿಗೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಏನೂ ಇರಲಿಲ್ಲ. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈ ದೇವರಂತೂ. ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಮತ್ತು ಇಂಥ ಏನಾರ ಸಮಸ್ಯೆ ಇದೆ ಶೇರ್ ಮಾಡಿ ವಿಡಿಯೋಗಳನ್ನ, ಅವ್ರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಕಡೆಯಿಂದ. ಈ ಥರ ಒಂದು ಥಾಟ್ ಮೇಲೆ ಈ ವಿಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ನಾವು ಹೋಗೋದೆಲ್ಲ ಫುಲ್ಲು ನೈಟ್ ಆಗಿಬಿಟ್ಟಿತ್ತು. ಅಲ್ಲಿ ಎಲ್ಲ ಕಾಯ್ತಾಯಿದ್ರು ನಮ್ಮ ಮನೆಯಲ್ಲಿ, ಅಕ್ಕ ಬಾವ ಅವರೆಲ್ಲ ಕಾಯ್ತಾಯಿದ್ರು. ನಮ್ಮ ಅಣ್ಣ ಅದಕ್ಕೆ ಎಲ್ಲ ಅವರೇನೋ ಶಾಪಿಂಗ್ ಹೋಗಿದ್ರಂತೆ, ನಮಗೆ ಕಾಯ್ತಾಯಿದ್ರು. ಹಾಗಾಗಿ ನಾವು ಹಿಂದೆನೇ ಅವ್ರು ಫೋನ್ ಮಾಡಿದ್ದಿಂದೆ ನಾವು ರಿಟರ್ನ್ ಹಾಗೆ ಅದು ದರ್ಶನ ಏನೋ ತುಂಬ ಚೆನ್ನಾಯಿತು ಅಂತಲೇ ಹೇಳ್ಬೋದು. ಅದೇ ಮುಂದೆಗಡೆ ಮೇಯ್ನ್ ದೇವ್ರು ಸಿಗೋದು ಸ್ವಲ್ಪ ಕಷ್ಟ. ಟೈಮಿಂಗ್ಸ್ ನಮಗೆ ಗೊತ್ತಿರೋದಿಲ್ಲ. ದೂರದಿಂದ ಬರೋರು ಸ್ವಲ್ಪ ಅವ್ರನ್ನ ಅಲ್ಲಿ ಕೇಳಿಕೊಂಡು, ಪೂಜಾರಿ ಅವ್ರನ್ನ ಕೇಳಿಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಭಾನುವಾರ, ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಇರುತ್ತಂತೆ. ಹಿಂದೆಗಡೆ ದೇವರು ಸಹ ಯಾರಾದರೂ ಮನೆಗಳಿಗೆ ಕರ್ಕೊಂಡು ಹೋಗೋದು ಅಥವಾ ಮನೆ ಓಪನ್ಗಳಿಗೆ ಕರ್ಕೊಂಡು ಹೋಗೋದು ಏನಾದರೂ ಇದ್ದರೆ ಅವತ್ತು ಆ ದೇವರು ಸಹ ಸಿಗಲ್ವಂತೆ. ಹಾಗಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಥರ ಬೆಂಗಳೂರಿಂದ ಬರೋರೆಲ್ಲ ಆದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅಲ್ಲಿರೋರನ್ನ ಕೇಳ್ಕೊಂಡು ಹೋಗ್ಬೋದು. ಅಮಾವಾಸ್ಯೆಗಂತೂ ಇದ್ದೇ ಇರುತ್ತಂತೆ ದೇವರು. ಈ ಥರ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು. ಅಲ್ಲಿರೋರು ಒಂದು ಪೂಜೆ ಮಾಡುವಂಥ ಪೂಜಾರಿನ ಕೇಳಿದ್ದಕ್ಕೆ ಈ ಥರ ಇರುತ್ತಮ್ಮ, ಈ ದಿನಗಳಲ್ಲಿ ಬಂದರೆ ಸಿಗುತ್ತೆ, ನಿಮಗೆ ದರ್ಶನ ಸಿಗುತ್ತೆ ದೇವ್ರದ್ದು ಅಂತ ಹೇಳಿ ಈ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟರು. ಇನ್ನು ಏನೇ ಒಂದು ಸಮಸ್ಯೆ ಇದ್ರೂ ಅಲ್ಲೇ ಹೇಳ್ತಾರೆ, ಪರಿಹಾರ ಹೇಳ್ತಾರೆ. ಹಿಂಗಾಗಿದೆ, ಏನು ಮಾಡಬೇಕು, ಇದಕ್ಕೆ ಏನು ಕೊಟ್ಟರೆ ಆಗತ್ತೆ, ಅಥವಾ ಏನು ಹಿಂದೆಯಿಂದ ಏನು ಬಂದಿದೆ ಅಂತಂದು ಎಲ್ಲ ಹೇಳ್ತಾರೆ. ಥ್ಯಾಂಕ್ ಯು.